ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದ್ರೂ ಈ ವರ್ಷ BSc ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಡೌಟ್ ಇರುತ್ತೆ, ನಮ್ಮ ಕಟ್ ಆಫ್ ಏನಿರ್ಬೋದು, ನಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇರುತ್ತೆ, ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರ್ಬೋದು ಅಂತ ಡೌಟ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮೊದಲನೇದಾಗಿ 2A ಕ್ಯಾಟಗರಿಯಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂತ ನೋಡೋದಾದ್ರೆ ನೀವಿಲ್ಲೇ ನೋಡ್ಬೋದು. 5,500ನಿಂದ 25,000ವರೆಗೆ ರ್ಯಾಂಕ್ ಇದ್ರೆ ಕಾಲೇಜ್ ಅಲೌಟ್ ಆಗಿದೆ. ಇದು ಟಾಪ್ ಕಾಲೇಜ್ ಇಂದ ಲೀಸ್ಟ್ ಕಾಲೇಜ್ ವರೆಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲೌಟ್ ಆದಂತಹ ರ್ಯಾಂಕು. ಇನ್ನು ಥರ್ಡ್ ರೌಂಡ್ ಅಲ್ಲಿ 2A ಕ್ಯಾಟಗರಿಯಲ್ಲಿ 11,000ದಿಂದ 37,000ವರೆಗೆ ರ್ಯಾಂಕ್ ಇದ್ರೆ ಕಾಲೇಜ್ ಅಲೌಟ್ ಆಗಿದೆ. ನಿಮ್ಮ ರ್ಯಾಂಕ್ ಅನ್ನ ಒಂದ್ಸಲ ಇದಕ್ಕೆ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ವರ್ಷ ನಿಮ್ಮ ರ್ಯಾಂಕ್ ಇದರ ಆಸ್ಪಾಸ್ ಇದ್ರೆ ನಿಮ್ಗೆ ಮೊದಲನೇ ರೌಂಡ್ ಅಲ್ಲೇ ಸೀಟ್ ಅಲೌಟ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಇನ್ನು ನೀವೇನಾದ್ರೂ 2B ಕ್ಯಾಟಗರಿಯಲ್ಲಿ ಬಂದ್ರೆ ನೀವಿಲ್ಲಿ ನೋಡ್ಬೋದು, ಫಸ್ಟ್ ರೌಂಡ್ ಅಲ್ಲಿ 9,000ದಿಂದ 20,000 ರ್ಯಾಂಕ್ ಇದ್ರೆ ನಿಮ್ಗೆ ಮೊದಲನೇ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ. ಇನ್ನು ಮೂರನೇ ರೌಂಡ್ ಅಲ್ಲಿ ನೋಡೋದಾದ್ರೆ 2B ಕ್ಯಾಟಗರಿಯಲ್ಲಿ 13,000ದಿಂದ 43,000 ರ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಸೀಟ್ ಅಲೌಟ್ ಆಗಿದೆ. ನಿಮ್ಮ ಕ್ಯಾಟಗರಿ 2B ಆಗಿದ್ರೆ ನಿಮ್ಮ ರ್ಯಾಂಕ್ ಅನ್ನ ಇದಕ್ಕೆ ಒಂದ್ಸಲ ಕಂಪೇರ್ ಮಾಡಿಕೊಂಡು ಸೀಟ್ ಅಲೌಟ್ ಆಗಿದೋ ಇಲ್ಲೋ ಅಂತ ನೋಡ್ಕೊಳ್ಳಿ. ಇನ್ನು 3A ಕ್ಯಾಟಗರಿಯಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಅಲೌಟ್ ಆಗಿದೆ ಅಂತ ನೋಡೋಕ್ ಹೋದ್ರೆ 4,900ರಿಂದ 17,000 ರ್ಯಾಂಕ್ ಇದ್ರೆ ನಿಮ್ಗೆ ಮೊದಲನೇ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ. ಇದು ಟಾಪ್ ಕಾಲೇಜ್ ಇಂದ ಲೀಸ್ಟ್ ಕಾಲೇಜ್ ವರೆಗೆ ಎಲ್ಲಾ ರ್ಯಾಂಕ್ ಅನ್ನ ಕಂಬೈನ್ ಮಾಡಿ ನಾನು ಕೊಟ್ಟಿದ್ದೀನಿ. ಮೊದಲನೇ ರೌಂಡ್ ಅಲ್ಲಿ ಸೀಟ್ ಅಲೌಟ್ ಆದಂತ ರ್ಯಾಂಕು. ಇನ್ನು 3A ಕ್ಯಾಟಗರಿಯಲ್ಲಿ ಥರ್ಡ್ ರೌಂಡ್ ಅಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಅಲೌಟ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು 8,000ದಿಂದ 44,000 ರ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಸೀಟ್ ಅಲೌಟ್ ಆಗಿದೆ. ಇಷ್ಟು ರ್ಯಾಂಕ್ ಇದ್ರೆ ಅಲೌಟ್ ಆಗಿದೆ ಯಾಕಂದ್ರೆ ಹೋದ ವರ್ಷ ಒಂದ್ 2-3 ಕಾಲೇಜು ಹೊಸ ಕಾಲೇಜು ಆಡ್ ಆಗಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ರ್ಯಾಂಕ್ ಇದ್ರೂ ಕೂಡ ಸೀಟ್ ಅಲೌಟ್ ಆಗಿದೆ. ಇನ್ನು 3B ಕ್ಯಾಟಗರಿ ನೋಡೋದಾದ್ರೆ ಮೊದಲನೇ ರೌಂಡ್ ಅಲ್ಲಿ 5,700ರಿಂದ 17,500ವರೆಗೆ ರ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಮೊದಲನೇ ರೌಂಡ್ ಅಲ್ಲಿ ಸೀಟ್ ಅಲೌಟ್ ಆಗಿದೆ. ಇದು ಟಾಪ್ ಕಾಲೇಜ್ ಇಂದ ಲೀಸ್ಟ್ ಕಾಲೇಜ್ ವರೆಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲೌಟ್ ಮಾಡ್ಕೊಂಡಂತಹ ರ್ಯಾಂಕಿಂಗ್ ಇದು. ಇನ್ನು ಥರ್ಡ್ ರೌಂಡ್ ಅಲ್ಲಿ 3B ಕ್ಯಾಟಗರಿಗೆ ಎಷ್ಟು ರ್ಯಾಂಕಿಂಗ್ ಅಂತ ನೋಡೋದಾದ್ರೆ 8,000ದಿಂದ 44,000 ನಿಮ್ಮ ರ್ಯಾಂಕ್ ಇದ್ರೂ ಕೂಡ ಸೀಟ್ ಅಲೌಟ್ ಆಗಿದೆ. ಈ ವರ್ಷದ ನಿಮ್ಮ ರ್ಯಾಂಕಿಂಗ್ ಅನ್ನ ಇದಕ್ಕೊಂದ್ಸಲ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಸೀಟ್ ಅಲೌಟ್ ಆಗುತ್ತೋ ಇಲ್ಲೋ ಅಂತ. ಸಿಮಿಲರ್ ಆಗಿ ಇರುತ್ತೆ ಹೋದ ವರ್ಷದ ಕಟ್ ಆಫ್, ಅಷ್ಟೇನು ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಇನ್ನು ನೀವೇನಾದ್ರೂ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೋಬೇಕು ಅಂತ ಅಂದಿದ್ರೆ ಇಲ್ಲಿ ನೀವು ನೋಡ್ಬೋದು, ಹೋದ ವರ್ಷ ಫಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ಗೆ 4,300ರಿಂದ 17,600 ರ್ಯಾಂಕ್ ಇದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲೌಟ್ ಆಗಿದೆ. ಇದು ಟಾಪ್ ರ್ಯಾಂಕ್ ಇಂದ ಲೀಸ್ಟ್ ರ್ಯಾಂಕ್ ಇರೋ ಕಾಲೇಜ್ ಅಲ್ಲಿ ಫಸ್ಟ್ ರೌಂಡ್ಗೆ ಅಲೌಟ್ ಆದಂತ ರ್ಯಾಂಕಿಂಗ್ ಇದು. ಇನ್ನು ನಿಮ್ಮ ರ್ಯಾಂಕ್ ಅನ್ನ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ಇನ್ನು ಥರ್ಡ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ಗೆ ನೀವು ಸೀಟ್ ತಗೋಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ರ್ಯಾಂಕು 6,500ರಿಂದ 37,000 ರ್ಯಾಂಕ್ ಇದ್ರೆ ನಿಮ್ಗೆ ಥರ್ಡ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಅಲೌಟ್ ಆಗಿದೆ. ಈ ವರ್ಷ ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಬೇಕಂದ್ರೆ ನಿಮ್ಮ ರ್ಯಾಂಕು ಈ ರ್ಯಾಂಕಿಗೆ ಕಂಪೇರ್ ಮಾಡ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ. ಸಿಮಿಲರ್ ಆಗಿ ಇದ್ರೆ ಅಂದ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಇರಬಾರ್ದು. ಈ ರೀತಿ ನಿಮ್ಮ ರ್ಯಾಂಕ್ ಇದ್ರೆ ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ಈ ವರ್ಷ ಸೀಟ್ ಸಿಗುವ ಎಲ್ಲಾ ಸಾಧ್ಯತೆ ಇದೆ. ಇನ್ನು ನೀವೇನಾದ್ರೂ SC ಕ್ಯಾಟಗರಿಯಲ್ಲಿ ಇದ್ರೆ ಫಸ್ಟ್ ರೌಂಡ್ ಅಲ್ಲಿ ನೀವು ನೋಡ್ಬೋದು 12,737ರಿಂದ 25,000 ರ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಸೀಟ್ ಸಿಕ್ಕಿದೆ. ಕಂಪ್ಯಾರಿಟಿವ್ಲಿ ಬೇರೆ ಕ್ಯಾಟಗರಿಗೆ ನೋಡೋದಾದ್ರೆ ಇಲ್ಲಿ ಜಾಸ್ತಿ ರ್ಯಾಂಕ್ ಇದ್ರೂ ಕೂಡ ಟಾಪ್ ಕಾಲೇಜಸ್ ಸಿಕ್ಕಿದೆ. ಅಂದ್ರೆ ನೀವು ನೋಡಿರ್ಬೋದು, ಮೊದಲನೇ ಕಾಲೇಜು 6,000 7,000 ಇದ್ರೆ ಟಾಪ್ ಕಾಲೇಜ್ ಸಿಕ್ಕಿತ್ತು. ಇಲ್ಲಿ 12,000 ಇದ್ರೂ ಕೂಡ ಟಾಪ್ ಕಾಲೇಜ್ ಸಿಕ್ಕಿದೆ. ಇದು ರಿಸರ್ವ್ಡ್ ಕ್ಯಾಟಗರಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಇದ್ರೂ ಕೂಡ ನಿಮ್ಗೆ ಸೀಟ್ ಅಲೌಟ್ ಆಗುತ್ತೆ. ಇನ್ನು SC ಕ್ಯಾಟಗರಿಯಲ್ಲಿ ಥರ್ಡ್ ರೌಂಡ್ ಅಲ್ಲಿ 14,000ದಿಂದ 50,000 ರ್ಯಾಂಕ್ ಇದ್ರೆ ಕೂಡ ನಿಮ್ಗೆ ಸೀಟ್ ಅಲೌಟ್ ಆಗಿದೆ. ನಿಮ್ಮ ಕ್ಯಾಟಗರಿ ಏನಾದ್ರೂ SC ಇದ್ರೆ ನಿಮ್ಮ ರ್ಯಾಂಕ್ ಇದಕ್ಕೆ ಒಂದ್ಸಲ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಈ ವರ್ಷ ಸೀಟ್ ಸಿಗುತ್ತೋ ಅಲ್ಲೋ ಅಂತ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ST ಕ್ಯಾಟಗರಿ ನೋಡೋದಾದ್ರೆ ಫಸ್ಟ್ ರೌಂಡ್ ಅಲ್ಲಿ 12,800ರಿಂದ 27,500 ರ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಸೀಟ್ ಅಲೌಟ್ ಆಗಿದೆ. ಇದು ಕೂಡ ರಿಸರ್ವ್ಡ್ ಕ್ಯಾಟಗರಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ರ್ಯಾಂಕ್ ಇದ್ರೂ ಕೂಡ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ.
ಇನ್ನು ST ಕ್ಯಾಟಗರಿಯಲ್ಲಿ ಥರ್ಡ್ ರೌಂಡಲ್ಲಿ ನೋಡಿದರೆ 14,000ದಿಂದ 43,000 ರ್ಯಾಂಕ್ ಇದ್ರೂ ಕೂಡ ನಿಮಗೆ ಟಾಪ್ ಕಾಲೇಜ್ ಅಲೌಟ್ ಆಗಿದೆ. ನಿಮ್ದೇನಾದರೂ ST ಕ್ಯಾಟಗರಿ ಇದ್ದರೆ ನಿಮ್ಮ ರ್ಯಾಂಕನ್ನು ಇದಕ್ಕೆ ಕಂಪೇರ್ ಮಾಡಿಕೊಂಡು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿವರೆಗೆ ನಾವು ನೋಡಿದ್ದು ಪ್ರೀವಿಯಸ್ ಇಯರ್ BSc ಅಗ್ರಿಕಲ್ಚರ್ ಕಟ್ ಆಫ್ ರ್ಯಾಂಕಿಂಗ್ ಅನ್ನ. ಈ ರ್ಯಾಂಕ್ ಇದ್ದವರಿಗೆ ಹೋದ ವರ್ಷ ಆ ಕ್ಯಾಟಗರಿಯಲ್ಲಿ ಅಂದ್ರೆ ಅವ್ರದೇ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿತ್ತು. ಇನ್ನು ಈ ವರ್ಷ KA ಕೌನ್ಸಿಲಿಂಗ್ ನಲ್ಲಿ ಎಕ್ಸ್ಪೆಕ್ಟೆಡ್ ರ್ಯಾಂಕಿಂಗ್ ಏನಿದ್ರೆ ಸೀಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ 2A ಕ್ಯಾಟಗರಿಯಲ್ಲಿ 5,500ರಿಂದ 37,000 ರ್ಯಾಂಕ್ ಇದ್ರೆ ನಿಮಗೆ ಫಸ್ಟ್ ರೌಂಡ್ ಇಂದ ಥರ್ಡ್ ರೌಂಡ್ ಅವರಿಗೆ ಕಂಪಲ್ಸರಿಯಾಗಿ ಕಾಲೇಜ್ ಅಲೌಟ್ ಆಗುತ್ತೆ. ನಿಮ್ಮ ರ್ಯಾಂಕ್ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಕ್ಯಾಟಗರಿ 2B ಆಗಿದ್ರೆ ಈ ವರ್ಷ ನಿಮಗೆ 9,000ದಿಂದ 43,000 ರ್ಯಾಂಕ್ ಇದ್ರೆ ನಿಮ್ದು ಸೇಫ್ ರ್ಯಾಂಕಿಂಗ್ ಇರುತ್ತೆ. ನಿಮ್ಮ ರ್ಯಾಂಕಿಂಗ್ ಒಂದ್ಸಲ ಕಂಪೇರ್ ಮಾಡ್ಕೊಂಡು ನೋಡಿ. ಇನ್ನು ನೀವೇನಾದರೂ 3A ಕ್ಯಾಟಗರಿಯಲ್ಲಿ ಬಂದರೆ ನಿಮ್ಮ ರ್ಯಾಂಕು 4,900ರಿಂದ 44,000 ಇದ್ದರೆ ನಿಮಗೆ ಫಸ್ಟ್ ರೌಂಡಿಂದ ಥರ್ಡ್ ರೌಂಡ್ವರೆಗೆ ಟಾಪ್ ಕಾಲೇಜಿಂದ ಲೀಸ್ಟ್ ಕಾಲೇಜ್ವರೆಗೆ ಕಂಪಲ್ಸರಿಯಾಗಿ ಅಗ್ರಿಕಲ್ಚರ್ ಕೋರ್ಸಲ್ಲಿ ಯಾವುದಾದ್ರೂ ಕಾಲೇಜು ನಿಮಗೆ ಅಲೌಟ್ ಆಗುತ್ತೆ. ನಿಮ್ಮ ರ್ಯಾಂಕ್ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. 3B ಕ್ಯಾಟಗರಿ ನೋಡೋದಾದರೆ 5,700ರಿಂದ 43,000 ನಿಮ್ಮ ರ್ಯಾಂಕ್ ಇದ್ದರೆ ನಿಮಗೆ ಈ ವರ್ಷ ಸೀಟ್ ಸಿಗುವ ಎಲ್ಲ ಸಾಧ್ಯತೆ ಇದೆ. ಇನ್ನು ನೀವೇನಾದರೂ ಜನರಲ್ ಮೆರಿಟಲ್ಲಿ ಸೀಟ್ ತಗೋಬೇಕು ಅಂತ ಅಂದರೆ ನಿಮ್ಮ ರ್ಯಾಂಕ್ 4,300ರಿಂದ 37,000 ರ್ಯಾಂಕ್ ಇರಬೇಕು. ಅಂದರೆ ಫಸ್ಟ್ ರೌಂಡಿಂದ ಥರ್ಡ್ ರೌಂಡ್ವರೆಗೆ ನಿಮ್ಮ ರ್ಯಾಂಕ್ ಈ ನಡುವೆ ಇದ್ದರೆ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಇನ್ನು ನೀವೇನಾದರೂ ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಬಂದರೆ ಅಂದರೆ SC ಕ್ಯಾಟಗರಿ ಅಥವಾ ST ಕ್ಯಾಟಗರಿ ಅಂತ ಬಂದರೆ ನಿಮ್ಮ ರ್ಯಾಂಕು SCಯಲ್ಲಿ 12,700ರಿಂದ 50,000ದಲ್ಲಿ ಇದ್ದರೆ ನಿಮಗೆ ಕಾಲೇಜ್ ಸಿಗುತ್ತೆ. ಇನ್ನು ಫೈನಲ್ ಆಗಿ ನೀವೇನಾದರೂ ST ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಬಂದರೆ ನಿಮ್ಮ ರ್ಯಾಂಕ್ 12,800ರಿಂದ 43,000 ಇದ್ದರೆ ಈ ವರ್ಷ ನಿಮಗೆ ಸೀಟ್ ಸಿಗೋದು 100% ಚಾನ್ಸಸ್ ಇದೆ. ನಿಮ್ಮ ರ್ಯಾಂಕನ್ನು ಇದಕ್ಕೆ ಒಂದ್ಸಲ ಕಂಪೇರ್ ಮಾಡಿಕೊಂಡು ನೋಡಿ. ಇನ್ನೂ ನಿಮಗೆ BSc ಅಗ್ರಿಕಲ್ಚರ್ ಕೋರ್ಸ್ನ ಕಟ್ ಆಫ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.